ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು UK ಸ್ಟೈಲ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್. ಇನ್ನು ಮುಂದೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬ್ಲಾಗ್ನ. ನೋಡ್ತೀನಿ ಇನ್ನು ಮುಂದೆ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಜಸ್ಟ್ ಕುಕ್ಕಿಂಗ್ ಅಷ್ಟೇ ಮಾಡ್ಕೊತ ಹೋಗ್ತೀನಂತೆ. ಇದೇನಪ್ಪ ಪಾತ್ರೆ ಇಟ್ಟು ಏನೋ ತೋರಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ತುಂಬ ದಿನ ಆಗಿತ್ತು ಆಯಿತಾ, 1 ಮಂತ್ ಆಗೋಯ್ತು ಟೀ ಮಾಡಿದೆ. ಟೀ ಮಾಡ್ತಾ ಮಾತಾಡಿದ್ರೆ ಆಯಿತು ಅಂತ ಟೀ ಮಾಡ್ತಾಯಿದ್ದೆ. ಏನು ವಿಷಯ ಅಂತಂದರೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಂದು 2 ಚಾನಲ್ ಇದೆ ಆಯಿತಾ, ರಾಧಿಕಾ ಕನ್ನಡತಿ ಅಂತ. ಹಾಗೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲಲ್ಲಿ ಸ್ವಲ್ಪ ಮಿಕ್ಸ್ ಕಂಟೆಂಟ್ ಇರುತ್ತೆ ಆಯಿತಾ. ಮಿಕ್ಸ್ ಅಂದರೆ ಔಟ್ಸೈಡ್ ಹೋಗಿದ್ರೆ ಅದ್ರದ್ದು ಒಂದು ಇರುತ್ತೆ, ಇಲ್ಲ ಕುಕ್ಕಿಂಗ್ ಇರುತ್ತೆ ಅಷ್ಟೇ. ಇಲ್ಲಾಂದರೆ ನಂದು ಸಣ್ಣ ಸಣ್ಣ ಪುಟ್ಟ ಗಿಡಗಳಿದೆ, ಅದ್ರ ಬಗ್ಗೆ ಹಾಕಿರ್ತೀನಿ ಅಷ್ಟೇ. ಇವಾಗ ಈ ಚಾನಲನ್ನು ಸಪೋರ್ಟ್ ID ಮಾಡ್ಕೊಂಡಿರೋದು, ಇವಾಗ ಮಾತಾಡ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿ, ಈ ಚಾನಲನ್ನು ಜಸ್ಟ್ ಸಪೋರ್ಟ್ ID ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಕೊಂಡಿದ್ದೆ. ಬಟ್ ಇದು ಚಾನಲ್ ಮಾಡ್ಕೋತೀನಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ 1 ಚಾನಲ್ ಮೇಂಟೈನ್ ಮಾಡೋದೇ ತುಂಬ ಕಷ್ಟ, 2 ಚಾನಲ್ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಏನು ಅಂದ್ಕೊಂಡೆ, ಸಪೋರ್ಟ್ ID ಮಾಡ್ಕೊತಾನೆ ಬೇಡ, ಅದರಲ್ಲಿ ಸುಮ್ಮನೆ ಡೈಲಿ ರೂಟೀನ್ ಆಗಿರ್ಬೋದು ಅಥವಾ ಔಟ್ಸೈಡ್ ಏನಾದರೂ ಹೋದರೆ ಆ ಥರದ್ದು ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದು. ಇವಾಗ ಮಾತಾಡ್ತಾ ಇದ್ದೀನಲ್ಲ ಈ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋ ಮಾಡಿದ್ರಾಯ್ತು, ಅದರಲ್ಲೇನು ಕುಕ್ಕಿಂಗ್ ಎಲ್ಲ ಬೇಡ ಅಂತ ಹಂಗೆ ಅಂದ್ಕೊಂಡೆ ಚಾನಲ್ ಮಾಡಿಕೊಂಡೆ. ಇದನ್ನು ಕೂಡ ಇದಕ್ಕೂ ತುಂಬಾ ಸಪೋರ್ಟ್ ಮಾಡಿದ್ರಾಯ್ತಾ. ಇಷ್ಟು ಬೇಗ ಮೋನೋ ಆಗೋದಕ್ಕೆ ನೀವೆಲ್ಲರೂ ಕಾರಣ, ನಿಮ್ಮ ಸಪೋರ್ಟಿಂದನೇ ಆಗಿರೋದು. ಇದು ಕುಕ್ಕಿಂಗ್ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಏನಾಯ್ತಪ್ಪ ಅಂದರೆ ಇದರಲ್ಲೇನೋ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಓಡ್ತಾಯಿತ್ತು, 100, 200, 300ವರೆಗೂ ಓಡ್ತಾಯಿತ್ತು. ಆಮೇಲೆ ಆ ಚಾನಲಲ್ಲಿ ವ್ಯೂಸೇ ಇಲ್ಲ, 40, 50, 100 ಆದರೆ ಹಬ್ಬಬ್ಬ ಜಾಸ್ತಿ ಆಗೋಯ್ತು. ಇದೇನಪ್ಪ ಮೋನೋನೂ ಆಗೋಯ್ತು, ಇನ್ನು ಡಾಲರ್ ಕತೆ ಯಾವ ವರ್ಷಕ್ಕಾಗುತ್ತೋ ಏನು ಕತೆ ಅಂತ ಅಂದ್ಕೊಂಬಿಟ್ಟೆ. ಆಮೇಲೆ ಏನು ಮಾಡಿದೆ, ಒಂದು ಸ್ವಲ್ಪ ಕುಕ್ಕಿಂಗ್ ವೀಡಿಯೋನ ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ಕುಕ್ಕಿಂಗ್ ವೀಡಿಯೋ ಹಾಕಿದೆ. ಫಸ್ಟು ಒಂದು 4-5 ಕುಕ್ಕಿಂಗ್ ವೀಡಿಯೋಸೇ ಇತ್ತು ಅದರಲ್ಲಿ. ಆಮೇಲೆ ಬೇಡ ಅಂದ್ಕೊಂಡಿದ್ನಲ್ಲ, ಆಮೇಲೆ 1-2 ಕುಕ್ಕಿಂಗ್ ವೀಡಿಯೋ ಹಾಕಿದೆ. ಅದರಲ್ಲಿ ಚೆನ್ನಾಗಿ ಓಡ್ಬಿಡ್ತು ಕುಕ್ಕಿಂಗ್ ವೀಡಿಯೋ. ನಾನು ಫುಲ್ಲು ಕನ್ಫ್ಯೂಸ್ ಆಗೋಯ್ತು, ಅಯ್ಯೋ ನಾನು ಅದರಲ್ಲಿ ಮಾಡಲಾ ಅಥವಾ ಈ ಚಾನಲಲ್ಲಿ ಮಾಡಲಾ ಅಂತ. ಅದಕ್ಕೆ ಅದೇ ಕನ್ಫ್ಯೂಸಲ್ಲಿ ಇವಾಗಲೂ ಇದ್ದೀನಿ ನಾನು. ಯಾಕಂದರೆ ಅದರಲ್ಲೆಲ್ಲ ಚೆನ್ನಾಗಿ ಓಡ್ತಾ ಇದೆ ಕುಕ್ಕಿಂಗ್ ವಿಡಿಯೋ. ಒಂದು ಮಾತ್ರ 34,000 ಏನೋ ಓಡಿದೆ ಅದರಲ್ಲಿ. ಹಾಗಾಗಿ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹಾಗಾಗಿ ಇದರಲ್ಲೇ ಮಾಡಿದ್ರಾಯ್ತು. ಇದರಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂತಂದರೆ ಇದರಲ್ಲೇ ಬ್ಲಾಗ್ ಮಾಡಿದ್ರಾಯ್ತು, ಅದರಲ್ಲಿ ಜಸ್ಟ್ ಕುಕ್ಕಿಂಗ್ ವಿಡಿಯೋ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನು 1-2 ಅಪ್ಲೋಡ್ ಮಾಡ್ತೀನಂತೆ ವೀಡಿಯೋಸು. ಯಾವಾಗಾದರೂ ಹೊರ್ಗಡೆ ಹೋಗಿರೋದು ಒಟ್ಟಿನಲ್ಲಿ ಏನೋ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಇದರಲ್ಲಿ ವ್ಯೂಸು ಅಥವಾ ಸಪೋರ್ಟ್ ಬಂತು ಅಂದರೆ ಇದರಲ್ಲಿ ಬ್ಲಾಗ್ಸ್ ಮಾಡ್ತೀನಿ, ಅದರಲ್ಲಿ ಕುಕ್ಕಿಂಗ್ ಮಾಡ್ತೀನಂತೆ. ಇನ್ನೊಂದು, ಆಮೇಲೆ ನನ್ನ ಚಾನಲ್ ಇಷ್ಟು ಬೇಗ ಮೋನೋ ಹೆಂಗಾಗೋಯ್ತು ಅಂತ ತುಂಬ ಜನಕ್ಕೆ ಡೌಟು ಆಯಿತಾ. ನಂದು 2 ಚಾನಲ್ಲು ಮೋನೋ ಆಗೋಯ್ತು ತುಂಬ ಬೇಗ. ಫಸ್ಟ್ ಚಾನಲ್ಲು ಒಂದು 3 ಮಂತ್ಸಲ್ಲಿ ಮೋನೋ ಆಗೋಯ್ತು, ಅದರದ್ದು ವೀಡಿಯೋ ಮಾಡಿದ್ದೆ ನಾನು. ಆಮೇಲೆ ಈ ಸೆಕೆಂಡ್ ಚಾನಲ್ಲಂತೂ ಒಂದು 2 ಮಂತೂ ಆಗಿಲ್ಲ, ಅಷ್ಟು ಬೇಗ ಆಗೋಯ್ತು. ಅಂದರೆ ಗೊತ್ತಿರುತ್ತೆ ನಿಮ್ಗೆ, ಆಲ್ಮೋಸ್ಟ್ ಲೈವ್ ಮಾಡ್ತೀನಲ್ಲ ಅದರಿಂದನೇ ಸ್ವಲ್ಪ ಬೇಗ ಕಂಪ್ಲೀಟ್ ಆಗಿರೋದು ಅಂತ. ಲೈವ್ ಅಂದರೆ ಸ್ಕ್ರೀನ್ ಹಾಕಿ, ತುಂಬ ಜನಕ್ಕೆ ಇತ್ತೀಚೆಗೆ ಎಲ್ಲರೂ ಹಂಗೆ ಮಾಡ್ತಾಯಿದ್ದಾರೆ, ಗೊತ್ತಿರುತ್ತೆ. ಬೈ ಚಾನ್ಸ್ ಲೈವ್ ಬಗ್ಗೆ ನಿಮ್ಗೆ ಅಷ್ಟು ಗೊತ್ತಿಲ್ಲ, ಆಮೇಲೆ ಯಾವ ಥರ ಸ್ಕ್ರೀನ್ ಹಾಕೋದು ತುಂಬ ಜನ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಅಂತಂದರೆ ಹೇಳಿರಿ, ಖಂಡಿತ ಅದರದ್ದೊಂದು ವೀಡಿಯೋ ಮಾಡಿ ಹಾಕ್ತೀನಂತೆ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಾನು ಎಷ್ಟು ಸಾರಿ ಹೇಳಿದ್ರೂ ತುಂಬ ಕಮ್ಮಿ ಆಯಿತಾ. ಆಮೇಲೆ ಅದೇ ಲೈವ್ ಮಾಡ್ತಾನೆ ನಂದು ಬೇಗ ಕಂಪ್ಲೀಟ್ ಆಗಿರೋದು ಚಾನಲ್. ಲೈವ್ ಒಂದೇ ಮಾಡೋದಕ್ಕಿಂತ ವೀಡಿಯೋಸ್ ಹಾಕ್ಬೇಕು ನಾವು ಮೇನು. ನಂದು ಈ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಯಾಕಪ್ಪ ಅಂದರೆ ನನ್ನ ವೀಡಿಯೋಸ್ ಇರಲಿಲ್ಲ ಜಾಸ್ತಿ, ಒಂದು 16 ಅಥವಾ 80 ಅಂತ ಅನ್ಕೋತೀನಿ. ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗಾಗಿ ಮತ್ತೆ ವೀಡಿಯೋಸ್ ಎಲ್ಲ ಹಾಕಿ ಕರೆಕ್ಟ್ ಮಾಡಿಕೊಂಡೆ ಚಾನಲ್ನ ನಾನು. ಫಸ್ಟ್ ಚಾನಲ್ಲು ನಾನೇ ಮಾಡ್ಕೊಂಡಿದ್ದು, ಸೆಕೆಂಡ್ ಚಾನಲ್ಲು ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟು ಚಾನಲ್ ಮಾಡ್ಕೊಂಡಿದ್ದೆ. ಇವಾಗ ಇತ್ತೀಚಿಗೆ ಜನ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಜಸ್ಟ್ ಲೈವ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಆಯಿತಾ. ಮಾಡಲಿ ಇಲ್ಲ ಅಂತಲ್ಲ, ಯಾಕಂದರೆ ನಾನು ಹಾಗೆ ಮಾಡ್ತಾಯಿದ್ದೆ. ನನಗಿವಾಗ ಗೊತ್ತಾಗ್ಬಿಡ್ತು ಯಾವ ಥರ ಅಂತ. ಮಾಡಲಿ ಬೇಡ ಅಂತಲ್ಲ, ಜಸ್ಟ್ ವೀಡಿಯೋನೂ ಹಾಕಬೇಕು ನಾವು ಆಯಿತಾ. ವೀಡಿಯೋ ಹಾಕಿ ಲೈವ್ ಮಾಡಿ, ಅದು ಬೆಸ್ಟು. ನಾವು ಲೈವ್ ಒಂದೇ ಮಾಡ್ಕೊತ ಹೋದರೆ ಆಮೇಲೆ ವೀಡಿಯೋ ವೈರಲ್ ಆಗಲ್ಲ. ಯಾಕಂದರೆ ಎಕ್ಸಾಂಪಲ್ ನಂದೇ ತೊಗೊಳ್ಳಿ, ನಂದು ರಾಧಿಕಾ ಕನ್ನಡತಿ ಚೆಕ್ ಮಾಡಿ ವ್ಯೂಸೇ ಇಲ್ಲ ನನಗೆ ಆಯಿತಾ. ನಾನು ಯಾವಾಗ ಲೈವ್ ಸ್ಟಾಪ್ ಮಾಡಿದೆ ಅವಾಗಿಂದ ಸ್ವಲ್ಪ ಪರವಾಗಿಲ್ಲ, ಜನ ನೋಡ್ತಾರೆ ಕಮ್ಮಿ. ಬಟ್ ನಾವು ಅಂದ್ಕೊಂಬಿಡ್ತೀವಿ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ, ಮೋನೋ ಆದ ತಕ್ಷಣವೇ ದುಡ್ಡು ಬಂದುಬಿಡುತ್ತೆ ಅಂತ. ಅದೇನೂ ಇಲ್ಲ ಆಯಿತಾ. ಮೋನೋ ಆದ ತಕ್ಷಣ ದುಡ್ಡು ಬರೋದೇ ಇಲ್ಲ, ತುಂಬ ಕಷ್ಟಪಡ್ಬೇಕು ನಾವು. ಅಂದರೆ ಮೋನೋ ಆಗೋವರೆಗೂ ಒಂದು ಲೆಕ್ಕ, ಮೋನೋ ಆದಮೇಲೆ ಇನ್ನೊಂದು ಲೆಕ್ಕ ಆಗಿದೆ. ಮೋನೋ ಅಂದರೆ ಮೋನೋಟೈಸೇಷನ್ ಗೊತ್ತಿರುತ್ತೆ.
ವೀಡಿಯೋಸ್ ಮಾತ್ರ ಮೇನ್ ನೋಡಿ ಆಯಿತಾ. ವೀಡಿಯೋಸ್ ಕಡೆ ತುಂಬ ಗಮನ ಕೊಡಬೇಕು, ಲಾಂಗ್ ವೀಡಿಯೋಸ್ ಹೆಚ್ಚಾಗಿ. ನಂದು ಅದೇ ಪ್ರಾಬ್ಲಮ್ ಆಗಿರೋದಾಯ್ತಾ. ವೀಕ್ಲಿ 3 ಆದರೂ ಹಾಕಲೇಬೇಕು ನಾವು ಆಯಿತಾ. ಡೈಲಿ ಹಾಕ್ತೀನಿ ಅಂದರೆ ಡೈಲಿ ಹಾಕಿ, ಇಲ್ಲ 2 ಡೇಸ್ಗೆ ಒಂದು ಸಾರಿ ಹಾಕ್ತೀನಿ ಅಂದರೆ ಆ ಥರ ಮಾಡಿ. ಒಟ್ನಲ್ಲಿ ವೀಡಿಯೋಸ್ ಹಾಕಿಬಿಟ್ಟೆ ಆಮೇಲೆ ಲೈವ್ ಮಾಡಿ. ನೀವು ಲೈವ್ ಒಂದೇ ಮಾಡ್ಕೊತ ಹೋದರೆ ಆಮೇಲೆ ತೊಂದರೆ ಆಗುತ್ತೆ ನೋಡಿ ಆಯಿತಾ. ತೊಂದರೆ ಅಂದ್ರೇನು, ಆಮೇಲೆ ಬೇಗ ವೀಡಿಯೋ ವೈರಲ್ ಆಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಮಾತಾಡ್ತಾ ಮಾತಾಡ್ತಾ ಟೀನೂ ರೆಡಿ ಆಗ್ತಾ ಇದೆ ನಮ್ಮದು. 1 ಮಂತ್ ಆಗಿತ್ತು, ತುಂಬ ಮಿಸ್ ಮಾಡಿಕೊಂಡೆ ನಾನು. ಯಾಕಂದರೆ ಬೇರೆಯವ್ರ ಲೈವ್ಗೆಲ್ಲ ಹೋದಾಗ ಟೀ ಕಾಫಿ ಆಯಿತಾ ಅಂತ ಅದೇ ಕೇಳೋದಲ್ವ. ಅಯ್ಯೋ ಆಗಿದೆ ಅಂತ ಹೇಳೋಕ್ಕೂ ಆಗಲ್ಲ. ಇಲ್ಲ ಅಂತಂದರೆ ಯಾಕೆ ಲೇಟ್ ಆಗಿದೆ, ಯಾಕೆ ಮಾಡಿಲ್ಲ ಅಂತ ಹೇಳೋರು. ಒಂದು ಸ್ವಲ್ಪ ಜನಕ್ಕಷ್ಟೇ ಗೊತ್ತಿದೆ ಅನ್ಕೋತೀನಿ. ನಾನು ಕುಡಿಯೋದು ಬಿಟ್ಟಿರೋದು 1 ಮಂತು. ಇವಾಗ ಕುಡಿತಾ ಇದ್ದೀನಲ್ಲ, ಇವಾಗ ಆಯಿತು ಅಂತ ಹೇಳ್ಕೊಂಬರ್ಬೋದು. ಓಕೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ನಿಮಗೆ ಯಾವ ಥರ ವೀಡಿಯೋ ಬೇಕು ಖಂಡಿತ ಕಮೆಂಟ್ ಹಾಕಿರಿ. ತುಂಬ ಸಾರಿ ನಾನು ಅದೇ ಕೇಳೋದು, ಯಾವ ಥರ ವೀಡಿಯೋಸ್ ಬೇಕು ಖಂಡಿತ ಹೇಳಿ ಅಂತ. ನಂದು ಇನ್ನೊಂದು ಚಾನಲಲ್ಲೂ ಅದೇ ಕೇಳೋದು ನಾನು, ಯಾವ ಥರ ಬೇಕು ಹೇಳಿ ವೀಡಿಯೋಸ್, ಖಂಡಿತ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಬಟ್ ಒಂದಿಷ್ಟು ಜನ ಅಷ್ಟೇ ಹೇಳಿದರು, ಫೇಸ್ ಲೈವ್ ಮಾಡಿ, ಫೇಸ್ ವೀಡಿಯೋಸ್ ಮಾಡಿ ಅಂತ ಹಂಗೆ ಹೇಳ್ತಿರ್ತೀರ. ನೋಡೋಣ, ಮುಂದೆ ಮಾಡೋ ಪ್ಲ್ಯಾನ್ ಇದೆ, ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಮಾತ್ರ ಇಲ್ಲವೇ ಇಲ್ಲ. ಜಸ್ಟ್ ಕುಕ್ಕಿಂಗ್ ಮಾಡ್ತೀನಿ, ಜಸ್ಟ್ ಹೊರ್ಗಡೆ ಹೋದರೆ ಮಕ್ಕಳನ್ನ ತೋರಿಸ್ತೀನಿ ಅಷ್ಟೇ. ಅದು ಬಿಟ್ಟು ಫೇಸು ಸದ್ಯಕ್ಕಿಲ್ಲ ಆಯಿತಾ. ನಾನು ಮಾತಾಡ್ತಾನೆ ಟೀ ಮಾಡೋದು ಹೇಗೆ ಅಂತ ನೀವು ನೋಡ್ಕೊಂಬಿಟ್ರೆ ಅನ್ಕೋತೀನಿ ನಾನು. ಅದರಲ್ಲಿ ಮಕ್ಕಳು ಬೇರೆ ಬಂದಿದ್ರ, ಹೋಮ್ವರ್ಕ್ ಮಾಡ್ತಾಯಿದ್ರು ಅವ್ರು ಹೊರ್ಗಡೆ. ಅವರಿಗೆ ಸ್ವಲ್ಪ ಸೈಲೆಂಟ್ ಇರಮ್ಮ, ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ ವೀಡಿಯೋಸ್ ಅಂತ ಹೇಳಿ ಒಳಗಡೆ ನಾನು ಟೀ ಮಾಡ್ತಾಯಿದ್ನ. ಹೌದಂಗೆ ಸೌಂಡ್ ಬರ್ತಾಯಿತ್ತು, ಅವ್ರನ್ನ ಸ್ವಲ್ಪ ಸೈಲೆಂಟ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ಟೀ ಕೂಡ ರೆಡಿ ಆಗೋಯ್ತು. ಇವಾಗ ಟೀ ಕುಡಿಬೇಕು, ಗ್ಯಾಸ್ ಆಫ್ ಮಾಡಿಕೊಂಡೆ. ಇನ್ನೊಂದು, ನಾನು 1 ಮಂತ್ ಆಯಿತು ಟೀ ಕುಡಿಯೋದು ಬಿಟ್ಟು ಅಂದರು ನನಗೇನು ಚೇಂಜಸ್ ಅನಿಸಿಲ್ಲ. ಅದೇನಂತ ಗೊತ್ತಿಲ್ಲ, ಯಾವ ಥರದ್ದು ಏನು ಚೇಂಜಸ್ ಅನಿಸಿಲ್ಲ ನೋಡಿ. ಟೀ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ 1 ಮಂತ್ ಆಗೋಗಿತ್ತಲ್ಲ ಟೀ ಕುಡಿಯೋದು ಬಿಟ್ಟು, ಹಾಗಾಗಿ ನನಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತದು. ಹಾಗೆ ಟೀ ಕುಡಿತಾ ಮಕ್ಕಳು ಹೋಮ್ವರ್ಕ್ ಮಾಡ್ಕೊತ ಕುಂತ್ಕೊಂಡಿದ್ರು ಹೊರ್ಗಡೆ. ಅವ್ರದ್ದೊಂದು ಸಣ್ಣ ಕ್ಲಿಪ್ ತೊಗೊಂಡೆ ನಾನು. ಬರಿಬೇಕಾದ್ರೂ ಹಾಗೆ ನಮ್ಮ ಮನೇಲಿ ಇಬ್ಬರು ಜಗಳನೇ ಮಾಡೋದು. ನೋಡೋಕೆ ಮಾತ್ರ ಸೈಲೆಂಟಾಗಿ ಕಾಣಿಸ್ತಾರೆ, ತುಂಬ ವೈಲೆಂಟು, ತುಂಬ ಜಗಳ ಮಾಡ್ತಾರೆ ಆಯಿತಾ ಅವರಿಬ್ಬರು. ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇಷ್ಟೊತ್ತವರೆಗೂ ತಾಳ್ಮೆಯಿಂದ ನನ್ನ ವಿಡಿಯೋನ ಹಾಗೆ ನನ್ನ ಮಾತನ್ನು ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.